ಹಲೋ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 5 ಗಂಟೆ ಇಲ್ಲಿ ಡಾಲಸ್ ಏರ್ಪೋರ್ಟಿಗೆ ಬಂದಿದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇರಿ, ಗೊತ್ತಾಗುತ್ತೆ. ಆಮೇಲೆ ನಾವು ಇಲ್ಲಿ ಬಂದೀವಿ. ಈಗ ಟಿಕೆಟೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಈಗ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಫ್ಲೈಟೆಲ್ಲ ನೋಡ್ತಾ ಇದ್ದಾನೆ ನನ್ನ ಮೊಮ್ಮಗ. ಅವನಿಗೆ ನೋಡಿ ಫ್ಲೈಟ್ ಅಂದರೆ ತುಂಬ ಇಷ್ಟ. ಸುಮ್ಮನೆ ನೋಡಿ ಎಲ್ಲಿ ಹೋಗೋದಂದ್ರೆ ಫ್ಲೈಟಲ್ಲಿ ಇಷ್ಟ. ಅವ್ನು ಹೋಗ್ತಾ ಇದ್ದಾನೆ. ಓಹೋ, ನಮ್ಮ ಫ್ಲೈಟಲ್ಲೇ ರೆಡಿ ಆಯಿತು, ನಾವು ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮಗಳು ಅಳಿಯ ಹಿಂದೆ ಬರ್ತಾ ಇದ್ದಾರೆ. ನಾವು ಓಡಿ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಏನೋ ಒಂಥರ ಕುತೂಹಲ ನೋಡೋಕ್ಕೆ. ಈಗ ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಬೇಗ ಮುಂದೆ ಹೋದ್ವಿ. ನಾವೇನಂದರೆ 1-2 ದಿನ ರಜೆ ಹಾಕಿಬಿಟ್ಟು ಒಂದು ಲಾಂಗ್ ವೆಕೇಷನ್ ಮಾಡೋಣ ಅಂತ ಹೇಳಿ ನಾವು ಹೊರಟಿರೋದು. ಎಲ್ಲಿ ಗೊತ್ತಾ? ನ್ಯೂಯಾರ್ಕಿಗೆ. ಅಲ್ಲಿ ಹೋಗ್ತಾ ಇವತ್ತು ನಮ್ಮದು ಅಲ್ಲಿಗೆ ಪ್ರಯಾಣ. ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟಿದ್ದೀವಿ. ಈಗ ಆಯಿತು, ಹೊರಟು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡ್ವಿ. ಆಯಿತು, ಬಂದು ಇಳಿದ್ಬಿಟ್ಟಿವಿ. ನ್ಯೂಯಾರ್ಕ್ ಎಷ್ಟು ಬೇಗ ಅಂತ ಗೊತ್ತಾಗಿಲ್ಲ. ಬಂದುಬಿಟ್ಟಿವಿ. 3 ಗಂಟೆ ಎಷ್ಟು ಅನಿಸುತ್ತೆ ಫ್ಲೈಟಲ್ಲಿ. ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನ್ಯೂಯಾರ್ಕು. ಅದು ಏರ್ಪೋರ್ಟು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ವೆದರು ಅಷ್ಟೇ, ವೆದರು ಸ್ವಲ್ಪ ಇದಾಗಿತ್ತು. ಈಗ ಅಲ್ಲಿಂದ ಟ್ಯಾಕ್ಸಿ ಇಟ್ಕೊಂಡು ಹೊರಟಿವಿ. ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಆದಷ್ಟು ಬೇಗ ಹೋಗೋಣ. ಅಲ್ಲಿ ನಯಾಗ್ರಾ ಫಾಲ್ಸ್ ರಾತ್ರಿ ನೈಟ್ ಅಂತೂ ಫುಲ್ಲು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಹಾಗಾಗಿ ಎಲ್ಲ ಬೇಗ ಟ್ಯಾಕ್ಸಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ಎಲ್ಲ ಗುಡ್ಡ ಪರ್ವತಗಳ ಥರ ಇದೆ. ಏನಂದರೆ ನಮ್ಮ ಶಿರಾಡಿ ಘಾಟ್, ನಮ್ಮೂರಿಗೆ ಹೋಗೋ ರೋಡ್ ಥರ ಇದೆ. ಆ ಕಡೆ ಈ ಕಡೆ ಘಾಟ್ ಸೆಕ್ಷನ್ನು ಹೆಂಗೋ ನಮ್ಮ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮಧ್ಯದಲ್ಲಿ ಏನಾದರೂ ತೊಗೋಬೇಕಂತ, ಲಾಂಗು ಜರ್ನಿ ಅಲ್ವಾ, ಮಗುಗೆ ಹಸಿವು ಆಗುತ್ತೆ ಅಂತ ಏನಾದರೂ ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ ಒಳಗಡೆ. ಇಲ್ಲೊಂದು ಸ್ಟಾಪ್ ಕೊಟ್ಟಿವಿ. ಅಂದರೆ ಇದು ಸ್ಟಾರ್ಬಕ್ಸ್ ಅಂತ ಒಂದು ಇದು ಸ್ಟಾಪು. ಇದು ಮಾಲ್ ಥರ ಇತ್ತು. ನನ್ನ ಮೊಮ್ಮಗನಿಗೆ ಇಲ್ಲಿ ನೋಡಿ ಖುಷಿಯಲ್ಲಿ ಟೋಪಿನ ಹೆಂಗೆ ಹಾಕ್ಕೊಂಡು ನನ್ನ ಕೈ ಇಟ್ಕೊಂಡು ಓಡಾಡ್ತಿದ್ದಾನೆ. ಇಲ್ಲಿ ಶಾಪಲ್ಲಿ ಒಳಗೆ ಬಂದುಬಿಟ್ಟಿವಿ. ಸ್ಟಾರ್ಬಕ್ಸ್ನಲ್ಲಿ ನನ್ನ ಮೊಮ್ಮಗನಿಗೆ ಒಂದು ಹನಿ ಬೇಕಂದ್ರೆ ಹನಿ ನೋಡಿ ತೊಗೊಂಡ್ವಿ. ಯಾಕಂದರೆ ಅವನಿಗೆ ಬ್ರೆಡ್ಡು ಬನ್ನೆಲ್ಲ ತೊಗೊಂಡಿದ್ದೀವಲ್ಲ, ಅವನು ಅದಕ್ಕೆ ಹಾಕ್ಕೊಂಡು ತಿಂತಾನೆ ಅಂತ. ಇನ್ನೂ ಒಂದು ಸುಮಾರು ಅರ್ಧ ಗಂಟೆ 3/4 ಗಂಟೆ ಇರಬೇಕಲ್ಲ ರೀಚ್ ಆಗಬೇಕಿದ್ರೆ. ಆಮೇಲೆ ಒಂಚೂರು ಕರ್ಡ್ ಅಂದರೆ ಯೋಗಟ್ ಅಂತಾರೆ, ಈ ಚಿಕ್ಕದು, ಅದನ್ನು ತೊಗೊಂಡಿವಿ. ಅದಕ್ಕೆ ಸ್ಪೂನು ಬಾಳೆಹಣ್ಣು, ಬಿಸ್ಕೆಟು, ಏನೇನು ಬೇಕೋ ನಮಗೆ ಐಟಮ್ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಟ್ಯಾಕ್ಸಿಯಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಹತ್ರ ಬರ್ತಾ ಇದೆ. ನೋಡಿ ಹೆಂಗಿದೆ ಅಂದರೆ, ನಾನು ತುಂಬ ವೀಡಿಯೋ ಮಾಡ್ಕೊಂಡೆ ಇದರಲ್ಲಿ. ತುಂಬ ಚೆನ್ನಾಗಿತ್ತು. ಆಕಾಶ ಕೆಳಗಡೆ ಇದ್ದಾಗ ಈ ಕಡೆ ಫುಲ್ಲು ಗುಡ್ಡ. ನಾವು ಊರಿಗೆ ಹೋಗುವಾಗ ಮೇಲ್ಗಡೆ ಎಲ್ಲ ನೋಡಿದರೆ ಗುಡ್ಡ ಇರುತ್ತೆ ನೋಡಿ, ಅದು ರೈಟೆಲ್ಲ ಫುಲ್ಲು ಗುಡ್ಡ. ಮೇಲೆ ಅಲ್ಲಿಂದ ನೀರು ಬರ್ತಾ ಇರುತ್ತೆ. ಈ ಕಡೆ ಫುಲ್ಲು ಸ್ಕೈ, ಆಕಾಶ ಫುಲ್ ಕಾಣ್ತಾ ಇದೆ. ಈ ಸೀನ್ರಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಂಗೆ ನೋಡ್ತಾ ಹೋದ್ವಿ. ಇನ್ನೇನು ಸ್ವಲ್ಪ ಹೊಚ್ಚಲ್ಲಿ ರೀಚ್ ಆಗ್ತೀವಿ. ನೋಡಿ ಹೆಂಗಿದೆ ಅಂದರೆ, ವೆಹಿಕಲ್ಸ್ ಯಾವುದೇನು ಅಷ್ಟೇನಿಲ್ಲ, ತುಂಬ ರೋಡು ದೊಡ್ಡದಿದೆ. ಹಾಗೆ ಹೋಗಿ ಏನೋ ಒಂದು ಅದು ನೋಡಬೇಕು ಅಂತ ತುಂಬ ಖುಷಿಯಲ್ಲಿ ಇಲ್ಲಿ ಟ್ಯಾಕ್ಸಿ ಇದು ಮಾಡಿದ್ವಿ. ಓಡಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ಫಾಸ್ಟು ಅಂತ ಇದ್ದಾಳೆ. ಅದಕ್ಕೆ ನಾವು ಇದರಲ್ಲಿ ಲೈಟ್ ಅರೇಂಜ್ ಎಲ್ಲ ನೋಡಿಬಿಟ್ಟು ನನಗೆ ಮೈಸೂರಿಗೆ ಅಲ್ಲಿ ವೃಂದಾವನ ಗಾರ್ಡನ್ ಇರುತ್ತೆ ನೋಡಿ, ಅದರಿಂದ ತ್ರಿಬಲ್ ಇದೆ. ಇಲ್ಲಿ ಬಂದುಬಿಟ್ಟಿವಿ ನಾವು. ಇಲ್ಲಿ ಬರೋದ್ರೊಳಗೆ ನೋಡಿ ಹೋಗ್ತಾನೇ ಇದ್ದೀವಿ. ಲೈಟು ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನಮಗೆ ಮೋಸ್ಟ್ಲಿ ಈ ಫೈರ್ ವರ್ಕ್ ಅಂತ ಇರುತ್ತೆ, ಅದು ಸಿಗಲ್ಲ ಅನಿಸುತ್ತೆ. ಯಾಕಂದರೆ ನೋಡಿ ಜನಗಳೆಲ್ಲ ಅದನ್ನು ನೋಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಾವು ಬರೋದು ಒಂದು 5-10 ನಿಮಿಷ ಲೇಟ್ ಆಯಿತು. ಸ್ವಲ್ಪ ಮುಂಚೆ ಬಂದಿದ್ದರೆ ಇದು ಫೈರ್ ವರ್ಕ್ಸ್ ನೋಡ್ಬೋದಿತ್ತು. ಆದರೂ ಪರವಾಗಿಲ್ಲ, ಇದೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟು ದೊಡ್ಡದಿದೆ, ಎಲ್ಲ ಕಡೆ ಲೈಟು. ಏನು ಜನ ಅಂದರೆ ಒಂದು ಜಾತ್ರೆಯಲ್ಲಿ ಇದ್ದಂಗೆ ಇದ್ದಾರೆ. ಈಗ ಇಲ್ಲಿ ಬಂದೀವಿ. ಇಲ್ಲಿ ನಯಾಗ್ರಾ ಫಾಲು ಎಷ್ಟು ಚೆನ್ನಾಗಿದೆ ನೋಡಿ. ಜನಗಳಂತೂ ಕಿಕ್ಕಿರಿದು ನಿಂತಿದ್ದಾರೆ ಸುತ್ತಮುತ್ತ. ನಾವು ಇಲ್ಲಿ ಅದು ಸ್ವಲ್ಪ ಜಾಗ ಮಾಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆ ಕಡೆ ಎಲ್ಲ ಅದು ಕೆನಡಾ ಬಾರ್ಡ್ರ್ ಅಂತೆ.
ಈ ಕಡೆ ನಾವು ನಿಂತ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಇನ್ನೂ ಸ್ವಲ್ಪ ಬೆಳಕಿರಬೇಕಿತ್ತು, ಅದು ಸ್ವಲ್ಪ ಈ ಕಡೆ ಎಲ್ಲ ಕತ್ತಲೆ. ಆದರೆ ಹೆಂಗೆಂಗೋ ಜನಗಳು ಫೋಟೋ ತೊಗೊತಿದ್ರು, ನಾವು ಒಂದೆರಡು ಫೋಟೋ ತೊಗೊಂಡಿವಿ. ಮುಖ ಸರಿಯಾಗಿ ಕಾಣಲ್ಲ, ಆದರೆ ನಮಗೆ ನೀರು ನೋಡೋದೇ ಒಂದು ದೊಡ್ಡ ಕುತೂಹಲ ಆಗಿಬಿಡ್ತು. ಆ ಕಡೆ ಅದು ಎಷ್ಟು ಚೆನ್ನಾಗಿ ಆ ಕಡೆ ಅದು ಅಲ್ಲಿ ಕೆನಡಾದು ಬಿಲ್ಡಿಂಗ್ ಅದೆಲ್ಲ ಆ ಕಡೆ ಇರೋದು. ನನಗಂತೂ ಈ ಕಲ್ಲರು ಈ ನೀರು ನೋಡಿ ಎಲ್ಲೆಲ್ದಿದ್ದ ಖುಷಿ ಆಗ್ತಾಯಿದೆ ಎಂದು ಈ ಥರ ಫಾಲ್ಸ್ ಅಂತೂ ನೋಡಿಲ್ಲ. ಜೋಗದಲ್ಲೊಂದು ನೋಡಿದ್ದೀವಿ, ಅದೇ ದೊಡ್ಡದು ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿದರೆ ಎಷ್ಟು ದೊಡ್ಡದು. ಇನ್ನು ನಾಳೆ ಬೆಳಿಗ್ಗೆ ಇಲ್ಲಿ ಬರಬೇಕು ವಾಪಸ್ಸು. ಆವಾಗ ಇಲ್ಲಿ ಬೋಟಿಂಗ್ ಅದೆಲ್ಲ ಇರುತ್ತೆ, ಲಾಂಚ್ ಎಲ್ಲ ಇರುತ್ತೆ ಇಲ್ಲಿ. ಈ ರಾತ್ರಿ ಇದು ಸೀನ್ರಿ ನೋಡಬೇಕಂತಲೇ ಓಡಿ ಬಂದಿದ್ದು ನಾವು. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ನೋಡಿದ್ವಿ, ಸ್ವಲ್ಪ ಸುಸ್ತಾಯಿತು, ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಮತ್ತು ನಾಳೆ ಬೆಳಿಗ್ಗೆ ಇಲ್ಲೇ ಪ್ಲೇಸ್ಗೆ ಬಂದು ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಆಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.